ಜೀ ಕನ್ನಡ ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಸದಾ ವೀಕ್ಷಕರನ್ನ ರಂಜಿಸುತ್ತಲೇ ಬಂದಿದೆ. ಹೊಸ ಕಥೆಯ ಸೀರಿಯಲ್, ರಿಯಾಲಿಟಿ ಶೋಗಳ ಮೂಲಕ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಇದೆ. ಇದೀಗ ಜೀ ಕನ್ನಡದಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ. ಜಗದಾತ್ರಿ ಅನ್ನೋ ಹೊಸ ಸೀರಿಯಲ್ನ ಪ್ರೋಮೋ ರಿಲೀಸ್ ಆಗಿದ್ದು ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಪ್ರೋಮೋ ರಿಲೀಸ್ ಆಗ್ತಾ ಇದ್ದಂತೆ ಈ ಸೀರಿಯಲ್ನ ನಾಯಕಿ ಯಾರು ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ. ಅಷ್ಟಕ್ಕೂ ಜಗದಾತ್ರಿ ಸೀರಿಯಲ್ನ ನಾಯಕಿ ಯಾರು, ಈ ಸೀರಿಯಲ್ಗಾಗಿ ಅಮೃತಧಾರೆ ಸೀರಿಯಲ್ ಮುಕ್ತಾಯವಾಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಜಗದಾತ್ರಿ ಎಂಬ ಹೊಸ ಸೀರಿಯಲ್ ಆರಂಭವಾಗಲಿದೆ. ಈಗಾಗಲೇ ವಾಹಿನಿಯು ಪವರ್ಫುಲ್ ಪ್ರೋಮೋ ರಿಲೀಸ್ ಮಾಡಿದೆ. ತೆಲುಗು ಧಾರಾವಾಹಿ ಜಗದಾತ್ರಿ ರೀಮೇಕ್ ಆಗಿದೆ. ತೆಲುಗಿನಲ್ಲಿ ನಟಿ ಪ್ರೀತಿ ಶ್ರೀನಿವಾಸ್ ನಾಯಕಿಯಾಗಿದ್ರೆ ನಾಯಕನ ಪಾತ್ರದಲ್ಲಿ ದರ್ಶ್ ಚಂದ್ರಪ್ಪ ಅಭಿನಯಿಸಿದ್ದಾರೆ. ಇದೀಗ ಕನ್ನಡದಲ್ಲಿ ಈ ಸೀರಿಯಲ್ ರೀಮೇಕ್ ಆಗ್ತಾ ಇದ್ದು ಇದರ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಅಡುಗೆ ಮನೆಯಲ್ಲಿ ಜಗದಾತ್ರಿ ಇರ್ತಾಳೆ. ಜಗದಾತ್ರಿ ಒಂದು ಲೋಟ ಕಾಫಿ ಮಾಡಿಕೊಡಮ್ಮ ಎನ್ನುವ ಹಿನ್ನೆಲೆ ವಾಯ್ಸ್ ಬರುತ್ತೆ. ಆಗ ಜಗದಾತ್ರಿ ಹಾ ಅಜ್ಜಿ ಎನ್ನುತ್ತಾ ಕಾಫಿ ಮಾಡ್ತಾಳೆ. ಅಷ್ಟರಲ್ಲಿ ಆಕೆಗೆ ಕಾಲ್ ಬರುತ್ತೆ. ಕಿಡ್ನಾಪರ್ ತಪ್ಪಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿಯೂ ಬರುತ್ತೆ. ಹೌಸ್ ವೈಫ್ ನಂತಿರುವ ಜಗದಾತ್ರಿ ಅಕ್ಕಿ ಡಬ್ಬಿಯಿಂದ ಗನ್ ಕೈಗೆತ್ತಿಕೊಂಡು ಗನ್ ಲೋಡ್ ಮಾಡಿಕೊಂಡು ಅಜ್ಜಿ ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಂಡು ಬರ್ತೀನಿ ಎನ್ನುತ್ತಾ ಹೋಗ್ತಾಳೆ. ಮತ್ತೊಂದ್ ಕಡೆ ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಕಿಡ್ನಾಪರ್ ಪಲಾಯನ ಮಾಡ್ತಿದ್ರೆ ದೂರದ ಬಿಲ್ಡಿಂಗ್ ನಲ್ಲಿ ನಿಂತಿರುವ ಜಗದಾತ್ರಿ ಪಿಸ್ತೂಲ್ ನಿಂದ ಆತನ ಕಾಲಿಗೆ ಶೂಟ್ ಮಾಡಿ ಮಗುವನ್ನ ರಕ್ಷಿಸ್ತಾಳೆ. ಈ ಪ್ರೋಮೋ ನೋಡಿದಾಗ ಇದೊಂದು ಅಂಡರ್ ಕವರ್ ನಲ್ಲಿರುವ ಗೃಹಿಣಿಯ ಕಥೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈ ಪ್ರೋಮೋದಲ್ಲಿ ನಾಯಕಿಯ ಮುಖವನ್ನ ಎಲ್ಲೂ ತೋರಿಸಿಲ್ಲ, ಬರೀ ವಾಯ್ಸ್ ನ ಮಾತ್ರ ಕೇಳಿಸಲಾಗಿದೆ. ಹೌದು, ಜಗದಾತ್ರಿ ಪ್ರೋಮೋದಲ್ಲಿ ನಾಯಕಿಯ ಮುಖವನ್ನ ತೋರಿಸಿಲ್ಲ, ಆದ್ರೆ ವಾಯ್ಸ್ ಕೇಳಿ ಇದು ಮೋಕ್ಷಿತಾ ಪೈ ಅಂತ ಜನ ಕನ್ಫರ್ಮ್ ಆಗಿದ್ದಾರೆ. ಅಂದ್ಹಾಗೆ ಮೋಕ್ಷಿತಾ ಪೈ ಪಾರು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ರು. ಈ ಧಾರಾವಾಹಿಯಲ್ಲಿ ಅಖಿಲಾಂಡೇಶ್ವರಿ ಮನೆಯ ಕೆಲಸದವಳಾಗಿ ಬಳಿಕ ಮನೆಯ ಸೊಸೆ ಪಾರು ಆಗಿ ಮೋಕ್ಷಿತಾ ಪೈ ನಟಿಸಿದ್ರು. ಈ ಧಾರಾವಾಹಿ ಸೂಪರ್ ಹಿಟ್ ಆಗಿತ್ತು. ಮೋಕ್ಷಿತಾ ಪೈ ಪಾತ್ರಗಳನ್ನ ಜನ ಇಷ್ಟಪಟ್ಟಿದ್ರು. ಪಾರು ಸೀರಿಯಲ್ ಮುಗಿತಾ ಇದ್ದಂತೆ ಮೋಕ್ಷಿತಾ ಪೈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಸಿದ್ರು. ಅಲ್ಲೂ ಸಹ ತಮ್ಮ ಸಿಂಪ್ಲಿಸಿಟಿಯಿಂದಾಗಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಹೊಸ ಸೀರಿಯಲ್ನಲ್ಲಿ ರಗಡ್ ಪಾತ್ರದ ಮೂಲಕ ಸೀರಿಯಲ್ ಪ್ರೇಮಿಗಳನ್ನ ರಂಜಿಸಲಿದ್ದಾರೆ. ಮತ್ತೊಂದ್ ಕಡೆ ಜಗದಾತ್ರಿ ಸೀರಿಯಲ್ ನಾಯಕನಾಗಿ ಯಾರು ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಮೋಕ್ಷಿತಾಗೆ ನಾಯಕನಾಗಿ ದೀಪಕ್ ಗೌಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ದೀಪಕ್ ಗೌಡ ನಮ್ಮನೆ ಯುವರಾಣಿ ಸೀರಿಯಲ್ ನಲ್ಲಿ ಅನಿಕೇತ್ ಪಾತ್ರದ ಮೂಲಕ ಜನರ ಮನ ಗೆದ್ದಿದ್ರು. ಇದೀಗ ಜಗದಾತ್ರಿ ಸೀರಿಯಲ್ ಅಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಜಗದಾತ್ರಿ ಸೀರಿಯಲ್ ಪ್ರಸಾರವಾಗಬೇಕಾದ್ರೆ ಒಂದು ಸೀರಿಯಲ್ ಮುಕ್ತಾಯ ಕಾಣಲೇಬೇಕು. ಮಾಹಿತಿ ಪ್ರಕಾರ ಅಮೃತಧಾರೆ ಸೀರಿಯಲ್ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಅಂತ ಹೇಳಲಾಗ್ತಿದೆ. ಅಮೃತಧಾರೆ ಸೀರಿಯಲ್ ನಲ್ಲಿ ಗೌತಮ್ ಭೂಮಿಕಾ ವನವಾಸ ಅಂತ್ಯ ಆಗಿದೆ. ಇದೀಗ ತಮ್ಮ ಹಳೆ ಸಾಮ್ರಾಜ್ಯ ಮತ್ತೆ ಸಿಕ್ಕಿದ್ದು ಹೊಸ ಜೀವನ ಶುರು ಮಾಡಿದ್ದಾರೆ. ಮತ್ತೊಂದ್ ಕಡೆ ಕೇಡಿ ಜಯದೇವ್ಗೆ ಕೇಡುಗಾಲ ಶುರುವಾಗಿದೆ. ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ತುತ್ತು ಅನ್ನಕ್ಕೂ ಬೇಡುವ ಪರಿಸ್ಥಿತಿ ಎದುರಾಗಿದೆ. ಇತ್ತ ಶಕುಂತಲಾಗೂ ಬುದ್ಧಿ ಬಂದಿದೆ. ಜಯದೇವ್ನನ್ನ ಬಿಟ್ಟು ಎಲ್ಲರೂ ಜೊತೆಗೆ ಇದ್ದಾರೆ. ಹಾಗಾಗಿ ಸೀರಿಯಲ್ ಮುಗಿಯೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.